Knowledge Park, the creative school. Admissions are open from LKG to 10th standard. Free uniform for new admission students. Public school English medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवकल। हेट स्पीच एक्ट को वापस लेने की मांग करते हुए बीजेपी पार्टी की ओर से कांग्रेस सरकार के खिलाफ प्रोटेस्ट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। तो कल्याण बीजेपी पार्टी की ओर से 24 दिसंबर 2025 को कर्नाटका कांग्रेस सरकार के खिलाफ प्रोटेस्ट करते हुए हेट स्पीच एक्ट को वापस लेने की मांग की गई। कांग्रेस सरकार ने बेळगावी सेशन में हेट स्पीच बिल को लाकर इसे पास किया, जिसके विरोध में कर्नाटका बीजेपी पार्टी की ओर से हर तरफ इस हेट स्पीच एक्ट को वापस लेने की मांग करते हुए प्रोटेस्ट किया जा रहा है। इसके चलते बसव कल्याण बीजेपी एमएलए शनु सालगार के नेतृत्व में हेट स्पीच एक्ट को वापस लेने की मांग को लेकर प्रोटेस्ट करते हुए बसव कल्याण तहसीलदार के माध्यम से कर्नाटका गवर्नर को मेमोरेंडम दिया। इस मौके पर बीजेपी ग्रामीण प्रेसिडेंट ज्ञानेश्वर मुळे, सिटी प्रेसिडेंट सिद्धू बिरादर, बीजेपी लीडर सूर्यकांत चिल्लावटे, प्रदीप बेंद्रे, दीपक गायकवाड़, अरविंद मुत्ते, अशोक वकारे समेत बीजेपी लीडर्स और कार्यकर्ता मौजूद रहे। ಬೆಳಗಾವಿ ಅಧಿವೇಶನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು, ಜಾತ್ಯತೀತ ಜನತಾ ದಳದ ಎಲ್ಲ ಶಾಸಕರ ವಿರೋಧದ ಮಧ್ಯೆಯೂ ಕೂಡ ದೇಶ ಭಾಷಣ ಹೇಟ್ ಸ್ಪೀಚ್ ನ ಬಿಲ್ ಅನ್ನ ಜಬರ್ದಸ್ತಿ ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 ಹೆವನ್ ಗೋಲ್ಡನ್ ಸೂಪರ್ ಮಾಲ್ 50% ಆಫ್ ಪಾಸ್ ಮಾಡಿಕೊಂಡಿದ್ರ ವಿರುದ್ಧ ನಾವು ಇವತ್ತು ಬಸವ ಕಲ್ಯಾಣದ ಈ ನೆಲದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಕಾರಣ ಜನರಿಗೆ ನೋವಾದಾಗ, ಜನರ ತೊಂದರೆಯಲ್ಲಿದ್ದಾಗ, ಜನರಿಗೆ ಶೋಷಣೆ ಆದಾಗ ಆ ವ್ಯಕ್ತಿಯ ಕೊನೆ ಹೋರಾಟ ನೀವು ಕಿತ್ಕೊಂಬಂತ ಕೆಲಸ ಈ ಬಿಲ್ ನಿಂದ ತಾವು ಮಾಡ್ತಾ ಇದ್ದೀರಿ। ಇವತ್ತು ಈ ರಾಜ್ಯದ ಜನರು ಎಷ್ಟೋ ಜನ, ಈ ನಾನು 1975 ನಂತರ ನಾನು ಹುಟ್ಟಿದ್ದು, ನನಗೆ ಎಮರ್ಜೆನ್ಸಿಯ ಪರಿಕಲ್ಪನೆ ನನಗಿಲ್ಲ, ನಾನು ಓದಿರಬಹುದು, ನಾನು ತಿಳ್ಕೊಂಡಿರಬಹುದು। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. RK ವುಡನ್ ಹ್ಯಾಂಡಿಕ್ರಾಫ್ಟ್ ಗಿಫ್ಟ್ ಸೆಂಟರ್। ಅವತ್ತಿನ ಎಮರ್ಜೆನ್ಸಿ ನಾನ್ ನೋಡಿಲ್ಲ, ನಮ್ಮ ಹಿರಿಯರು ಹೇಳ್ತಾರ ಎಮರ್ಜೆನ್ಸಿ ಅಂದ್ರ ಇವತ್ತೆಷ್ಟೋ ಪತ್ರಕಾರಗಳು, ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಮಾತನಾಡ್ತಕ್ಕಂತ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರು। ಆದ್ರೆ ಇವತ್ತು ಈ ಬಿಲ್ ತರೋದ್ರ ಮುಖಾಂತರ ಆ ಎಮರ್ಜೆನ್ಸಿ ಮತ್ತೆ ನಮ್ಮೆಲ್ಲರಿಗೆ ನೆನಪಿಗೆ ಬರ್ತಾ ಇದೆ। ಆ ಎಮರ್ಜೆನ್ಸಿಗಿಂತ ಈ ಬಿಲ್ ಡೇಂಜರ್ ಇದೆ। ಇದು ಅವಾಗ 2 ವರ್ಷ ಜೈಲು, ಇದು 10 ವರ್ಷ, ಇದು ನಾನ್ ಬೇಲೇಬಲ್। ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತೇನೆ, ಏನು ಈ ನೀತಿಗೆಟ್ಟ ಸರ್ಕಾರ, ಕುಲಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ ಇಂಥ ಬಿಲ್ ಅನ್ನ ಏನ್ ತಂದಿದೆಯಲ್ಲ, ದಯಮಾಡಿ ರಾಜ್ಯಪಾಲರೇ ಮುಲಾಜಿಲ್ದಂಗ್ ವಾಪಸ್ ಹಾಕ್ರಿ, ಮುಲಾಜಿಲ್ದಂಗ್ ಈ ಬಿಲ್ ವಾಪಸ್ ಕಳ್ಸ್ರಿ। ನಿಮ್ಗೆ ನಾಚಿಕೆ ಆಗಲ್ಲ ಇಂಥ ಬಿಲ್ ತರ್ಲಕ್ಕ? ಇವತ್ತು ಜನ ನೋಡ್ಲತ್ತಾರ, ಜನರಿಗೆ ತೊಂದರೆ ಆದ್ರೆ ಆವಾಜ್ ಮಾಡಬಾರ್ದು, ನಾವು ಏನ್ ಮಾಡಕ್ ಮೂಕಾಗಿರ್ಬೇಕಾ? ನಿಮ್ಮ ಆಡಳಿತದ ವೈಫಲ್ಯ ಇದು, 100ಕ್ಕೆ 100 ಫೇಲ್ ಆಗಿರಿ। ನಿಮಗ್ ಭಯ ಅದ? ಯಾವ ರೀತಿ ಬಿಹಾರದೊಳಗೆ ಜನ ಹೇಳಿ ಹೆಸರು ಇರ್ಲಾರ್ದಂಗ ಹೆಂಗ ಪತಂಗ್ ಮ್ಯಾಲ ಹಾರದ ಮೂಲಕ ಧಾರ ಕಟ್ಟಾಯ್ತಂದ್ರೆ ಪತಂಗ್ ಹೋಗಿ ಎಲ್ಲಿ ಬೀಳ್ತದೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಈ ರಾಜ್ಯದ ಕಾಂಗ್ರೆಸ್ಗೆ ಬರ್ತದಂತ ತಿಳ್ಕೊಂಡು ಜನರಿಗೆ ಬಾಯಿ ಬಂದ್ ಮಾಡಬೇಕು, ಜನರ ಧ್ವನಿ ಹುಟ್ಟಡಗಿಸ್ಬೇಕಂತೇಳಿ ಈ ಬಿಲ್ ಅನ್ನ ತಂದಾರ। ಹಾಗಾಗಿ ಈ ನೆಲದ ಶಾಸಕನಾಗಿ ಅದನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ। ಈಗಾಗಲೇ ನಾವು ರಾಜ್ಯಪಾಲರಿಗೆ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ, ಮುಲಾಜಿಲ್ದೆ ರಾಜ್ಯಪಾಲರೇ ಆ ಬಿಲ್ ಅನ್ನ ಹೊಡೆದು ಹಾಕಿ ವಾಪಸ್ ಮಾಡಿ ಅವ್ರ ಮುಖಬಂಧ ಆಗ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ